ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ಇನ್ನು ಮುಂದೆ ನಮ್ಮ ಮನೆಗೆ ಆಗಾಗ ಬರ್ತಾ ಇರಿ. ನಮ್ಮ ಮನೇಲಿ ನಿಮಗೆ ಒಳ್ಳೆ ಭೋಜನ, ಒಳ್ಳೆ ಗಾಯನ, ನಮ್ಮ ಮನೆಯವರ ವೀಣಾ ವಾದನೆಯ ಸೇವೆ ಕೂಡ ಸಿಗುತ್ತೆ. ಈ ಹುಡುಗಿನ ನಮ್ಮ ವೆಂಕಟನಾಥನಿಗೆ ತರಬೇಕು ಅಂತ ಅದೆಷ್ಟು ಕಷ್ಟಪಟ್ವಿ ನಾವು. ಮತ್ತೆ ಗೃಹಲಕ್ಷ್ಮಿ ಪ್ರವೇಶ ಮಾಡೋದು ಅಂದ್ರೆ ಅಷ್ಟು ಸುಲಭವೇ? ಅಮ್ಮ, ಇವರ ಆಧ್ಯಾತ್ಮದ ಭಂಡಾರ ಅಪಾರ. ಇವರ ಸಾಂತ್ವನದ ಮಾತುಗಳಿಂದ ಖಂಡಿತ ನಿಮ್ಗೆ ನೆಮ್ಮದಿ ಸಿಗುತ್ತೆ. ನನ್ನದೆಂತ ಅಧ್ಯಾತ್ಮ ಭಂಡಾರನಪ್ಪ. ಬದುಕನ್ನ ನೀಗಿಸ್ಕೊಳ್ಳೋದಕ್ಕೆ ಹೊರಟಿದ್ದೆ. ನನ್ನ ಕಣ್ಣು ತೆರೆಸ್ತವ್ ನೀನು. ಸತ್ಯವತಿ ಅಮ್ಮ, ನಮ್ಮ ತಿಮ್ಮಣ್ಣ ಆಗಾಗ ನನಗೆ ಹೇಳ್ತಾ ಇದ್ದ, ನಮ್ಮ ವೆಂಕಟನಾಥ ಶ್ರೀನಿವಾಸನ ವರಪ್ರಸಾದದಿಂದ ಹುಟ್ಟಿರೋನು ಅಂತ. ಅವನ್ ಮುಂದೆ ಮಹಾಪುರುಷನಾಗ್ತಾನೆ ಅಂತ ಹೇಳ್ತಾ ಇದ್ದ. ಹೌದು, ನನ್ನ ಮಗ ಮಹಾಪುರುಷನೇ. ಜೀವನದಲ್ಲಿ ಮುಳುಗ್ ಹೋಗ್ತಿದ್ದು ನನ್ನ ಪವಾಡದ ರೀತಿ ದಡ ಸೇರಿಸ್ಬಿಟ್ಟ. ಸರಸ್ವತಿ, ಇಲ್ಲೇ ನಿಂತಿದ್ರೆ ಇವರ ಮಾತುಗಳನ್ನ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಸಮಯ ಹೋಗೋದೇ ಗೊತ್ತಾಗಲ್ಲ. ಹೊರಡೋಣವಾ? ಬಿಸಿಲು ನೆತ್ತಿ ಮೇಲೆ ಬಂದ್ರೆ ಪ್ರಯಾಣ ಕಷ್ಟ ಆಗುತ್ತೆ. ಸ್ವಲ್ಪ ತಡೀರಿ, ಬಂದೆ. ಶಂಭಟ್ರೆ, ನೀವು ಮಠದಲ್ಲಿ ಉಳ್ಕೊಳ್ಳೋದ್ರ ಬಗ್ಗೆ ಗುರುಗಳು ತುಂಬಾ ಸಂತೋಷ ಪಟ್ರು. ನಿಮ್ಮ ಜ್ಞಾನ ಭಂಡಾರವನ್ನ ಮಕ್ಕಳಿಗೂ ಹಂಚಬೇಕಂತೆ. ಇದೆಲ್ಲ ಸಾಧ್ಯ ಆಗಿತ್ತು ನಿಮ್ಮಿಂದ ವೆಂಕಟನಾಥ. ಪಾಲೆ ಚಿಪ್ಪಿಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಎಲ್ಲೋತ್ತು ಗೊತ್ತಾಗ್ಲಿಲ್ವಲ್ಲಪ್ಪ. ಬಾಳೆ ಹಾಕೊಂಡು ಹುಡುಕ್ತಾ ಇದ್ದಾರೆ ಮುತ್ತಿ. ಅದು ನನ್ನ ಹತ್ರ ಇದೆ ಅಂತ ಅವಳಿಗೆ ಗೊತ್ತಿಲ್ಲ. ಆದರೂ ನಾನೇ ಕಿಲಾಡಿ ಅಂದರೆ ನನಗಿಂತ ಕಿಲಾಡಿ ಮುಕ್ಕಿ ಗೋವಿಂದ. ಅವಳನ್ನ ಆದಷ್ಟು ಬೇಗ ಈ ಮಠದಿಂದ ಹೊರಗೆ ಕಳಿಸ್ಲಿಲ್ಲ ಅಂದರೆ ನಾನು ಗಜೇಂದ್ರ ಆಚಾರ್ಯವ್ರ ಮಗನೇ ಅಲ್ಲ. ಅವಳು ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಹೊಟ್ಟೆ ಒಳಗಡೆ ಬೆಂಕಿ ಬಿದ್ದಾಗತ್ತೆ. ಹೀಗಿರ್ಬೇಕಾದ್ರೆ ಅವಳು ಮಠದಲ್ಲಿ ತಣ್ಣೀರು ಕುಡ್ಕೊಂಡು ನೆಮ್ಮದಿಯಾಗಿರೋಕೆ ಬಿಟ್ಟು ಬರ್ತೀನ ಗೋವಿಂದ. ನೀವು ಬಿಡಲ್ಲ ಬಿಡಿ. ಬಿಡಬಾರ್ದು, ಬಾ ಹಿಡಿಯೋಣ. ಭಟ್ರೆ, ನೀವು ಸತ್ಯವತಿ ಅಮ್ಮನ ಕಡೆ ಗಮನ ಕೊಡಿ. ಪಾಪ, ಅವರು ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ. ಆಗಾಗ ಸಾಂತ್ವನದ ಮಾತುಗಳನ್ನ ಹೇಳ್ತಾ ಇರಿ. ಸತ್ಯವತಿ ಅಮ್ಮನವರೇ ಮನ್ಸಲ್ಲಿ ನಿಂತು ಕಾಡ್ತಾ ಇದ್ದಾರೆ. ಮಾಂಗಲ್ಯ ಇದೆ, ಆದ್ರೆ ಪ್ರೀತಿಸೋ ಗಂಡ ಇಲ್ಲ. ಸಂಪತ್ತಿದೆ, ಆದ್ರೆ ಅನುಭವಿಸಕ್ಕೆ ಮಕ್ಕಳಿಲ್ಲ. ಬಂಧುಗಳಿದ್ದಾರೆ, ಆದ್ರೆ ಕಷ್ಟ ಕಾಲದಲ್ಲಿ ನೆರವಿಗಿಲ್ಲ. ಎಲ್ಲ ಇದ್ದು ಇಲ್ದಂತಾಗಿದೆ ಅಂದ್ರೆ ಇದೇ ಅಲ್ವೇ? ಒಳ್ಳೆಯವರಿಗೆ ಯಾಕೆ ಶಿಕ್ಷೆ? ಸರಸ್ವತಿ, ಇದನ್ನ ಶಿಕ್ಷೆ ಅಂತ ಯಾಕೆ ಅನ್ಕೊಳ್ತೀಯಾ? ಗಂಡ, ಮನೆ, ಮಕ್ಕಳು, ಸಂಬಂಧಿಗಳು ಈ ಎಲ್ಲ ಭವಬಂಧನಗಳನ್ನ ಒಂದೊಂದಾಗಿ ಕಳಚಿಕೊಂಡು ಅವರು ಮೋಕ್ಷದ ಕೊನೆ ಹಂತಕ್ಕೆ ಬಂದು ತಲುಪಿದ್ದಾರೆ. ಇಷ್ಟು ದಿನ ಅವರು ಒಂದೊಂದಾಗಿ ಸಂಬಂಧಗಳನ್ನ ಕಳಚಿಕೊಂಡ್ರು. ಈಗ ಸಂಪತ್ತಿನಿಂದಲೂ ಕಳಚಿಕೊಂಡಿದ್ದಾರೆ. ಆ ಸಂಪತ್ತನ್ನ ಮಠಕ್ಕೆ ದಾನ ಮಾಡಿರೋದ್ರಿಂದ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಅನುದಾನ ಸಿಗುತ್ತೆ. ನೂರಾರು ಜನ ಬಡವರಿಗೆ ಉದ್ಯೋಗ ಸಿಗುತ್ತೆ. ಎಷ್ಟೋ ಜನರ ಹಸಿವು ನೀಗುತ್ತೆ. ಈ ಎಲ್ಲ ಪುಣ್ಯ ಸತ್ಯವತಿ ಅಮ್ಮನವರ ಜಾತಕಕ್ಕೆ ಜಮೆ ಆಗುತ್ತೆ. ಮೋಕ್ಷಕ್ಕೆ ಮತ್ತಷ್ಟು ಹತ್ತಿರವಾಗ್ತಾ ಹೋಗ್ತಾರೆ. ಇದೆಲ್ಲ ಅವರ ಯೋಗವೇ ಹೊರತು ಶಿಕ್ಷೆ ಅಂತ ನನಗನ್ಸಲ್ಲ. ಆಹಾ, ಈ ದಿಕ್ಕಲ್ಲಿ ನಾನು ಯೋಚಿಸ್ಲೇ ಇಲ್ವಲ್ಲ. ಗಾಳಿಗೆ ಉದುರು ಬಿದ್ದ ಕೀಚು ಮಾವಿನಕಾಯಿನ ತಿಂದು ಹುಳಿಯಷ್ಟೇ ಅದು ರುಚಿ ಅನ್ಕೊಂಡೆ. ಆದ್ರೆ ಮರದಲ್ಲಿದ್ದು ಮಾಗಿದ್ರೆ ಎಷ್ಟು ಸಿಹಿಯಾಗಿರುತ್ತೆ ಅಂತ ನೀವು ತೋರಿಸ್ಕೊಟ್ರಿ. ಎಷ್ಟೇ ಆದ್ರೂ ಪಂಡಿತ್ರೆ, ಪಾಮರರು ಪಾಮರರೇ. ಎಂತ ಉಪಮೆ ಸರಸು! ಕವಯಿತ್ರಿಯಾಗೋ ಎಲ್ಲಾ ಲಕ್ಷಣಗಳೂ ಇವೆ. ಸಾಕ್, ಸುಮ್ಮನೆ ಇರಿ. ಪರ್ವತದ ಮುಂದೆ ಪುಟ್ಟ ಕಲ್ಲಿಗೆ ಕಿರೀಟ ತೋಡಿಸ್ಬೇಡಿ. ಪರ್ವತವನ್ನ ಯಾರೂ
ಎಡವು ಬಿದ್ದಿದ್ದು ಉದಾಹರಣೆನೇ ಇಲ್ವಲ್ಲ ಸರಸ್ವತಿ. ಆದರೆ ಪುಟ್ಟ ಕಲಿನಿಂದ ಎಡವು ಬಿದ್ದವರು ಕೋಟಿ ಕೋಟಿ. ಅಂದ್ರೆ ನಾನು ಎಡವು ಬೀಳ್ಸೋಕಲ್ಲ. ಅಲ್ವೇ ಮತ್ತೆ. ಕುಂಭಕೋಣ ಮಠಕ್ಕೆ ಹೋಗಿದ್ವಿ, ಬರ್ತಾ ಸ್ವಲ್ಪ ಆಯಾಸ ಆಯ್ತು, ಸುಧಾರಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಂತಿದ್ದೀವಿ. ನಾವು ಕಾವೇರಿ ಪಟ್ಟಣದವರು. ಓ, ಕಾವೇರಿ ಪಟ್ಟದವರ? ಯಾರ ಮಕ್ಕಳು? ತಿಮ್ಮಣ್ಣ ಭಟ್ರ ಮಗ. ಓ, ವೀಣೆ ತಿಮ್ಮಣ್ಣ ಭಟ್ರ ಮಗನೇ? ಹೌದು. ನಮ್ ತಂದೆಯವರು ತಮಗ್ ಗೊತ್ತೇ? ಅಯ್ಯೋ, ಇದನ್ನ ಹೀಗೆ ಕೇಳ್ತೀರಿ? ವೀಣೆ ತಿಮ್ಮಣ್ಣ ಭಟ್ರು ಯಾರಿಗೆ ತಾನೇ ಗೊತ್ತಿಲ್ಲ? ಅವರು ಮಹಾನ್ ವೀಣಾ ವಿದ್ವಾಂಸರು ಅಂತ ಇಡೀ ನಾಡಿಗೆ ಗೊತ್ತು. ಆದ್ರೆ ಅವರು ಈಗಿಲ್ಲ. ಗೊತ್ತು, ಕಾಲವಾಗಿ ಬಹಳ ವರ್ಷಗಳ ಆಗಿರ್ಬೇಕಲ್ವೇ? ತಮ್ಮ ಹೆಸರು? ನನ್ನ ಹೆಸರು ವೆಂಕಟನಾಥ, ಅವರ ಕಿರಿಯ ಮಗ. ಈಕೆ ನನ್ನ ಧರ್ಮಪತ್ನಿ ಸರಸ್ವತಿ. ನಮಸ್ತೆ. ನಮಸ್ಕಾರ ತಾಯಿ. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ರಾಧೆ ಕೃಷ್ಣದೇ ನೋಡಿದ ಹಾಗಾಗುತ್ತೆ. ನಿಮ್ಮ ಪರಿಚಯ ಆಗಿದ್ದು ಬಹಳ ಸಂತೋಷ ಆಯ್ತು. ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಇದೆ. ದಯಮಾಡಿ ತಾವಿಬ್ಬರು ಬಂದು ಪ್ರಸಾದ ಸ್ವೀಕರಿಸಿ ಹೋಗ್ಬೇಕು. ಕ್ಷಮಿಸಿ, ನಾವು ನೋಡಿ, ಸತ್ಯನಾರಾಯಣ ಪೂಜೆಗೆ ಕರೀದೇ ಇದ್ರು ಬರ್ಬೇಕು ಅನ್ನೋದು ಸಂಪ್ರದಾಯ. ಯಾಕೋ ನಿಮ್ಮನ್ನ ನೋಡ್ತಿದ್ದ ಹಾಗೆ ಕರಿಬೇಕು ಅನ್ನಿಸ್ತು. ತಾವು ಬರದೇ ಹೋದ್ರೆ ಕರೆದ ನನಗೂ ಶ್ರೇಯಸ್ಸಲ್ಲ, ಬಾರದಿರೋ ನಿಮಗೂ ಶ್ರೇಯಸ್ಸಲ್ಲ. ನೀವು ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಿದ್ದೀರಿ. ದೇವರ ಅನುಗ್ರಹಕ್ಕೆ ಇಕ್ಕಟ್ಟೇನು ಬಂತು ಸ್ವಾಮಿ? ಶ್ರೀಹರಿಯೇ ನನ್ನ ಬಾಯಿಂದ ಆಹ್ವಾನ ಮಾಡಿದ್ದಾನೆ. ದಯಮಾಡಿ ಬರಬೇಕು. ಸರಿ, ಭಗವಂತನ ಇಚ್ಛೆನ ತಿರಸ್ಕಾರ ಮಾಡೋದಕ್ಕೆ ನಾವೆಷ್ಟರವರು ಬರ್ತೀವಿ. ಬಹಳ ಸಂತೋಷ. ಬನ್ನಿ.